ಶ್ರೀರಾಮಚಂದ್ರ ಬೆಳಗ್ಗೆ ಆಗೇ ಹೋಯ್ತಲ್ಲ, 5 ಗಂಟೆ ಆಯಿತು. ಸುಪ್ರಭಾತನೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಕಸ ಗುಡಿಸೋಣ. ಶಶಿ ಶಶಿ ಏನು ಮಾಡ್ತಾ ಇದೀಯಾ ಶಶಿ? ಓ, ಎಷ್ಟು ಚೆನ್ನಾಗಿ ಹಾಕಿದೀಯಾ ನೀನು ರಂಗೋಲಿನ. ಓ, ಯಾವಾಗ ಬಂದ್ರಾ? ಎಲ್ಲಿ ಹೋಗಿದ್ರಿ ನೀವು ಬೆಳಗ್ಗೆನೆ? ಅದು ಶಶಿ, ಹೊಲದ ಕಡೆ ಸುಮ್ಮನೆ ಒಂದು ಚಿಕ್ಕ ವಾಕ್ ಹೋಗಿದ್ದೆ ಶಶಿ. ಹೇಗಿದೆ ರೀ ನಾ ಹಾಕಿರೋ ರಂಗೋಲಿ? ತುಂಬ ಚೆನ್ನಾಗಿದೆ ಶಶಿ. ನಿನ್ನ ಥರ ಮುದ್ದು ಮುದ್ದಾಗಿ ಹಾಕಿದೀಯಾ ರಂಗೋಲಿನ. ಬನ್ನಿ, ಟೀ ಕಾಸು ಕೊಡ್ತೀನಿ. ಶಶಿ, ಆಯಿತು, ಟೀ ಕಾಸು ಕೊಡುವಂತೀಯ. ಅಪ್ಪ ಅಮ್ಮ ಎದ್ದಿದ್ದಾರಾ? ಇವಾಗ ಎಬ್ಬಿಸ್ತೀನಿ ರೀ, ಬನ್ನಿ ಒಳಗಡೆ. ರೀ ತಗೊಳ್ರಿ, ಟೀನಾ ತಗೊಳ್ರಿ, ಕುಡೀರಿ. ಆಯಿತು, ಕೊಡೆ. ಟೀ ತುಂಬ ಚೆನ್ನಾಗಿ ಮಾಡಿದೀಯಾ ಕಣೆ. ಅಪ್ಪ ಅಮ್ಮ ಎದ್ರಾ? ಇನ್ನೂ ಇಲ್ಲ ರೀ, ಅತ್ತೆ ಮಾವ ಇನ್ನೂ ಮಲಗಿದ್ದಾರೆ. ಇವಾಗ ಹೋಗಿ ಎಬ್ಬಿಸ್ತೀನಿ. ಅತ್ತೆ ಅತ್ತೆ ಎದ್ದೇಳಿ ಅತ್ತೆ. ಹೇಳೇ, ಸೊಸೆ ಕೂಗ್ತಾ ಇದ್ದಾಳೆ ನೋಡೇ, ಎದ್ದೇಳೆ. ಹೇಳ್ತೀನಿ ರೀ ಎದ್ದೇಳ್ರಿ, ಟೈಮ್ ಆಗಿಲ್ವಾ ನಿಮ್ಗಿನ್ನೂ? ಏನೇ ನಿಂದು? ನೀ ಹೋಗೆ, ನಾನು ಆಮೇಲೆ ಎದ್ದು ಬರ್ತೀನಿ. ಹೇಳ್ರಿ, ಟೈಮ್ ಆಯಿತು, ಇನ್ನೂ ಮಲಗ್ತಿದ್ದೀರಲ್ಲ. ನೀನು ಹೋಗೆ, ಬರ್ತೇನೆ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ. ನನ್ನ ಮುದ್ದು ಸೊಸೆ ಇಷ್ಟು ಬೇಗನೆ ಪೂಜೆ ಮಾಡಿದಾಳೆ ನೋಡು. ಸಾಕ್ಷಾತ್ ರಾಮನೇ ಪ್ರಸನ್ನ ಆಗಿಬಿಡಬೇಕು, ಹಾಗೆ ಪೂಜೆ ಮಾಡಿದಾಳೆ ನನ್ನ ಮುದ್ದು ಸೊಸೆ. ಹೌದು, ನನ್ನ ಚಿಕ್ಕ ಸೊಸೆಯಲ್ಲಿ ಕಾಣ್ತಾನೇ ಇಲ್ಲ. ಶಶಿ, ಆಯ್ತಾ ಪೂಜೆ? ಮಹಾಮಂಗಳಾರತಿ ಮಾಡಿಬಿಡು. ಆಯಿತು ಅತ್ತೆ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ, ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅತ್ತೆ ಮಾವ, ಆರತಿ ತಗೊಳ್ರಿ ಆರತಿನ. ನಾಷ್ಟ ರೆಡಿ ಮಾಡು ಶಶಿ. ಆಯಿತು ರೀ. ಶಾಂತ ನೋಡು, ನನ್ನ ಮುದ್ದು ಸೊಸೆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ. ಹೌದ್ರಿ, ನನ್ನ ಮುದ್ದು ಸೊಸೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಳೆ. ಈ ನನ್ನ ಚಿಕ್ಕ ಸೊಸೆ ಎಲ್ಲಿ ಹೋದ್ಲೋ ಏನೋ, ಇನ್ನೂ ಎದ್ದಾಳೋ ಇಲ್ಲೋ. ಹೋಗಿ ನೋಡು ಶಾಂತ, ಏನು ಮಾಡ್ತಾ ಇದ್ದಾಳೆ ನಿನ್ನ ಚಿಕ್ಕ ಸೊಸೆ ಅಂತ.